ಇನ್ನು ಬೆಂಗಳೂರಿನ ರಸ್ತೆಗಳ ಕತೆ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ. ಅನೇಕ ಜನರು ಬೆಂಗಳೂರಿನಲ್ಲಿ ಸಂಚಾರ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಬೆಂಗಳೂರಿನಲ್ಲಿ ಬದುಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಮಾತನ್ನ ಹೇಳ್ತಾ ಇದ್ರು. ಈಗ ITBT ಕಂಪನಿಗಳು ಕೂಡ ನೇರವಾಗಿಯೇ ಇದರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇವೆ. ಅತ್ತ ಇವತ್ತು ಬ್ಲ್ಯಾಕ್ ಬಕ್ ಅನ್ನುವಂಥ ಒಂದು ಸಂಸ್ಥೆ ಟ್ವೀಟನ್ನು ಮಾಡಿ ಬೆಂಗಳೂರಿನಿಂದ ಹೊರಗಡೆ ಹೋಗುವಂಥ ನಿರ್ಧಾರವನ್ನು ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ತ ITBTಯ ದಿಗ್ಗಜರು ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ, ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಅತ್ತ ಇದಕ್ಕೆ ಕೌಂಟರ್ ಆಗಿ DCM DK ಶಿವಕುಮಾರ್ ಕೂಡ ಟ್ವೀಟ್ ಮಾಡಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಕೇವಲ ಟ್ವೀಟ್ ಮಾಡೋದ್ರಿಂದ ಅಥವಾ ಕೇವಲ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಭರವಸೆ ಕೊಡೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತಾ? ITBT ಸಂಸ್ಥೆಗಳು ಏನು ಹೇಳ್ತಾವೆ ನೋಡೋಣ ಬನ್ನಿ. ಸರ್ಕಾರಕ್ಕೆ ಮಾನ್ಯ ಮರ್ಯಾದೆರಿಲ್ವನ್ರಿ ಇದು? ಅವರ ಹಿತವಚನಗಳು ಐ ವೆಲ್ಕಮ್ ಇಟ್. 5 ವರ್ಷದಿಂದನೂ ಈ ಗುಂಡಿಗಳನ್ನ ಯಾರೂ ಸರಿ ಮಾಡ್ತಾ ಇಲ್ಲ. ಮಳೆ ಬಂದ್ರೆ ನಡ್ಕೊಂಡು ಹೋಗಕ್ಕಾಗಲ್ಲ, ನೀರು ಹೋಗಲ್ಲ ಇಲ್ಲಿ. ಟನಲ್ ತೋಳ್ತೀನಿ ಅಂತ ಹಂಗೆ ಗುಹೆಗಳ ತರ ನಾವು ಗುಹೆಗಳಲ್ಲಿ ಓಡಾಡ್ತೀರಿ. ಇನ್ಮೇಲೆ ಬಿಜೆಪಿ ಅವರಿದ್ದಾಗ ಏನೂ ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ. ಬಿಜೆಪಿ ಮಾಡಿದ್ರು, ಬಿಜೆಪಿನೂ ಅದೇ, ಕಾಂಗ್ರೆಸ್ ಮಾಡ್ದು ಹೇಳ್ತಾರೆ. ಎಲ್ಲರೂ ಒಂದೇ, ದುಡ್ಡು ಮಾಡಿ ಎಲ್ಲರೂ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಲಾಸ್ಟ್ 10 ವರ್ಷದಿಂದ ನೀವು ಯಾವುದೇ ತರ ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅಲ್ವಾ? ಟ್ಯಾಕ್ಸ್ನೆಲ್ಲ ನಮಗೆ ರೀಫಂಡ್ ಮಾಡಿಬಿಡಿ. ಕಾಲಿಟ್ಟಲ್ಲೆಲ್ಲ ಗುಂಡಿ, ವಾಹನ ತೆಗೆದ್ರೆ ಸಾಕು ರಸ್ತೆಯಲ್ಲಿ ಹೋಗ್ತಿದ್ದೇವೋ ಕೆಸರು ಗದ್ದೆಯಲ್ಲಿ ಹೋಗ್ತಿದ್ದೇವೋ ಅನ್ನೋ ಅನುಭವ. ಒಂದು ರಸ್ತೆಯಲ್ಲ, ಒಂದು ಏರಿಯಾ ಅಲ್ಲ, ಒಂದು ಗಲ್ಲಿ ಅಲ್ಲ, ಇಡೀ ಬೆಂಗಳೂರಿನ ರಸ್ತೆಗಳೇ ಅಧ್ವಾನವಾಗಿವೆ. ಮೊದಲೇ ಟ್ರಾಫಿಕ್, ಅಂಥದ್ರಲ್ಲಿ ಕಿತ್ತು ಹೋದ ರಸ್ತೆಯಿಂದ ಮತ್ತಷ್ಟು ಸಮಸ್ಯೆ. ಬೆಂಗಳೂರಿನ ಈ ನರಕ ಗುಂಡಿಗಳಿಂದ ಬೇಸತ್ತ ಉದ್ಯಮಿಗಳು, ಕಂಪನಿಗಳ ಮಾಲೀಕರು ಸಮರ ಸಾರಿದ್ದಾರೆ. ಸರ್ಕಾರಕ್ಕೆ ಮಾನ್ಯ ಮರ್ಯಾದೆರಿಲ್ವನ್ರಿ ಇದು? ಬೆಳ್ಳಂದೂರಿನಲ್ಲಿ ಬ್ಲ್ಯಾಕ್ ಬಕ್ ಎಂಬ ಕಂಪನಿ ಇದೆ. ಗುಂಡಿಗಳಿಂದ ಇಲ್ಲಿನ ಉದ್ಯೋಗಿಗಳಿಗೆ ನಿತ್ಯ ನರಕ. ಹೀಗಾಗಿ ಕಂಪನಿಯನ್ನೇ ಸ್ಥಳಾಂತರ ಮಾಡೋದಾಗಿ ಕಂಪನಿ CEO ರಾಜೇಶ್ ಯಾಭಾಜಿ ಟ್ವೀಟ್ ಮಾಡಿದ್ದಾರೆ. 9 ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಜೊತೆಗೆ ಮನೆನೂ ಆಗಿದೆ. ಆದ್ರೀಗ ಈ ಏರಿಯಾದಲ್ಲಿ ಮುಂದುವರಿಯೋದು ತುಂಬಾ ಕಷ್ಟ. ನಾವು ಇಲ್ಲಿಂದ ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ. ನಮ್ಮ ಸಹೋದ್ಯೋಗಿಗಳಿಗೆ ಸಂಚಾರ ಮಾಡುವುದು ಕಷ್ಟವಾಗಿದೆ. ಒಂದು ಸೈಡು ಪ್ರಯಾಣಕ್ಕೆ 1.5 ಗಂಟೆ ಸಮಯ ಬೇಕಾಗಿದೆ. ಬೆಂಗಳೂರಿನ ರಸ್ತೆಗಳು ಗುಂಡಿ ಹಾಗೂ ಧೂಳಿನಿಂದ ತುಂಬಿದೆ. ಅವುಗಳನ್ನು ಸರಿಪಡಿಸುವ ಕನಿಷ್ಠ ಉದ್ದೇಶವೂ ಇಲ್ಲ. 5 ವರ್ಷದಲ್ಲಿ ಯಾವುದೇ ಬದಲಾವಣೆಗಳು ಕಾಣಿಸಲಿಲ್ಲ. ಬ್ಲ್ಯಾಕ್ ಬಕ್ ಕಂಪನಿ ಉದ್ಯೋಗಿಗಳು ಕೂಡ TV9 ಬಳಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ನಗರದ ಉದ್ಯೋಗಿಯೊಬ್ಬರು ತೆರಿಗೆ ವಾಪಸ್ ಕೊಡುವಂತೆ ಕೇಳಿದ್ದಾರೆ. ಈ ರೋಡ್ನ ನಾವು ನೋಡ್ತಾ ಇದ್ದು ಒಂದು 5 ವರ್ಷ ಆಯಿತು. ನಾನು ಈ ಕಂಪ್ನಿದಲ್ಲಿ ಕೆಲಸ ಮಾಡ್ತಿದ್ದು 7 ಇಯರ್ಸ್ ಇಂದ. 5 ವರ್ಷದಿಂದನೂ ಈ ಗುಂಡಿಗಳನ್ನ ಯಾರೂ ಸರಿ ಮಾಡ್ತಾ ಇಲ್ಲ. ಸೊ ಇವಾಗ ನಡ್ಕೊಂಡು ಬರ್ಲಿಕ್ಕೂ ಇಲ್ಲಿ ಕಷ್ಟ, ಅಷ್ಟೊಂದು ಧೂಳು. ಮಳೆ ಬಂದ್ರೆ ನಡ್ಕೊಂಡು ಹೋಗಕ್ಕಾಗಲ್ಲ, ನೀರು ಹೋಗಲ್ಲ ಇಲ್ಲಿ. ಅಲ್ಲಿ ಮೇನ್ ಏನು ಸರ್ಕಲ್ ಇದೆ, ಅಲ್ಲಿ ಫುಲ್ ನೀರು ತುಂಬೋಗ್ಬಿಡತ್ತೆ, ಧೂಳು. ನಾವು ಒಂದು ಐಡಿಯಾ ಮಾಡಿದ್ದೀವಿ, ಟ್ಯಾಕ್ಸ್ನೆಲ್ಲ ನಮಗೆ ರೀಫಂಡ್ ಮಾಡಿಬಿಡಿ. ಲಾಸ್ಟ್ 10 ವರ್ಷದಿಂದ ನೀವು ಯಾವುದೇ ಥರ ಇಲ್ಲಿ ಇದನ್ನ ಏನಾದ್ರು ಡೆವಲಪ್ಮೆಂಟ್ ಆಗಿಲ್ಲ ಅಲ್ವಾ? ಬ್ಲ್ಯಾಕ್ ಬಕ್ ಕಂಪನಿ CEO ರಾಜೇಶ್ ಟ್ವೀಟ್ಗೆ ಕಿರಣ್ ಮಜುಮ್ದಾರ್ ಶಾ ಕೂಡ ಧ್ವನಿಗೂಡಿಸಿದ್ದಾರೆ. DCM DK ಶಿವಕುಮಾರ್ಗೆ ಟ್ಯಾಗ್ ಮಾಡಿದ ITBT ದಿಗ್ಗಜರು ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ. ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಗಂಭೀರವಾಗಿದೆ. ತುರ್ತು ಕ್ರಮದ ಅವಶ್ಯಕತೆ ಇದೆ. ರಸ್ತೆಗಳ ಸಮಸ್ಯೆಗಳನ್ನ ಸರಿಪಡಿಸಬೇಕಾಗಿದೆ. ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಮಾನ್ಯ ಮರ್ಯಾದೆರಿಲ್ವನ್ರಿ ಇದು? ಅಷ್ಟು ಮಾಡೋಕ್ಕಾಗಲ್ಲ. ಇದನ್ನು ಪಾಟ್ರೋಳೋದು ಮತ್ತೆ ಜಾಸ್ತಿನ. ನಮ್ಮ DK ಶಿವಕುಮಾರ್ ಬಂದರು, ಪ್ರೊಟೆಸ್ಟ್ ಮಾಡಿ. ನಾನು ಸಿಕ್ಕಿದೆ ಅವ್ರಿಗೆ, ಹೇಳಿದೆ ಸರ್ ಇದೆಲ್ಲ ಮಾಡಿ ನಾನು ನೋಡ್ತೀನಪ್ಪ ಅಂತ ಹೇಳಿದ್ರು. ಒಳ್ಳೆಯವರು. ಅದೇನಾಯ್ತು? ಏನೂ ಆಗಿಲ್ಲ. ಅಟೆನ್ಷನ್ ಸ್ಪ್ಯಾನೇ ಕಮ್ಮಿ. ಏನ್ರಿ ಇದು? ಈ ಥರ ಓಡಿಸೋದು ಒಂದು ಊರು? ಈ ಥರ ಮಾಡಿದ ಸರ್ಕಾರ 2 ವರ್ಷ ಆಯ್ತು ಇವರು ಬಂದ್ಬಿಟ್ಟು. ಇವರೇನು ಇಲ್ಲ BJP ಮಾಡಿದ್ರು, BJPನೂ ಅದೇ, ಕಾಂಗ್ರೆಸ್ ಮಾಡ್ದು ಹೇಳ್ತಾರೆ. ಎಲ್ಲರೂ ಒಂದೇ, ದುಡ್ಡು ಮಾಡಿ ಎಲ್ಲರೂ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಬೆಂಗಳೂರಿನ ಕಂಪನಿಗಳ ಅಸಮಾಧಾನವನ್ನ ಲಾಭವಾಗಿ ಬಳಸಿಕೊಳ್ಳುವುದಕ್ಕೆ ಆಂಧ್ರ ಪ್ರದೇಶ ಸಚಿವ ನಾರಾ ಲೋಕೇಶ್ ಮತ್ತೊಮ್ಮೆ ಕೈ ಹಾಕಿದ್ದಾರೆ. ವಿಶಾಖಪಟ್ಟಣಕ್ಕೆ ಕಂಪನಿಗಳನ್ನ ಶಿಫ್ಟ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಹಾಯ್ ರಾಜೇಶ್, ನಿಮ್ಮ ಕಂಪನಿ ವಿಶಾಖಪಟ್ಟಣಂಗೆ ಶಿಫ್ಟ್ ಮಾಡಬಹುದೇ? ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದೇವೆ. ಗುಣಮಟ್ಟದ ಮೂಲಸೌಕರ್ಯ ನಿರ್ಮಾಣ ಆಗ್ತಿದೆ. ಮಹಿಳೆಯರಿಗೆ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆ ಇದೆ. ದಯವಿಟ್ಟು ನನಗೆ ಸಂದೇಶ ಕಳಿಸಿ.
ಗುಂಡಿಗಳ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ನವೆಂಬರ್ ಒಳಗೆ ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ಗುತ್ತಿಗೆದಾರರಿಗೆ ಅಂತಿಮ ಗಡುವು ನೀಡಲಾಗಿದೆ. ಆದಷ್ಟು ಬೇಗ ರಸ್ತೆ ಗುಂಡಿಗಳಿಗೆ ಜಿವಿಎ ಮುಕ್ತಿ ನೀಡಲಿದೆ ಎಂದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಟಿವಿ9 ಸಂದರ್ಶನದ ವೇಳೆ ನಾರಾ ಲೋಕೇಶ್ ಹಾಗೂ ಮೋಹನ್ ದಾಸ್ ಪೈ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ದಾಸ್ ಪೈ ಇರ್ಬೋದು, ಅವ್ರ ಟೀಮ್ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಓಕೆ, ದೇ ಆರ್ ಕನ್ಸರ್ನ್ ಫಾರ್ ಬ್ಯಾಂಗ್ಳೂರ್. ನಾನು ಅವರು ಟೀಕೆ, ಅವರ ಹಿತವಚನಗಳು, ಅವ್ರ ಇದಕ್ಕೆಲ್ಲ ನಾನು ಮಾತುಗಳ ಬಗ್ಗೆ ನನಗೆ ಐ ವೆಲ್ಕಮ್ ಇಟ್. ದೇ ಶುಡ್ ಕ್ರಿಟಿಸೈಸ್ ಅಸ್. ನಾರಾ ಲೋಕೇಶ್ ನೇರವಾಗಿ ಟ್ವೀಟ್ ಮಾಡಿ ಆಹ್ವಾನ ಕೊಟ್ಟಿದ್ದಾರೆ, ನೀವು ಬೆಂಗಳೂರಿಗೆ ಯಾಕೆ ಹೋಗ್ತೀರಿ, ನಮಗೆ ಬನ್ನಿ ಅಂತ ಇನ್ವೆಸ್ಟ್ಮೆಂಟ್ ಕರೀತಾ ಇದ್ದಾರೆ. ಬೆಂಗಳೂರಿನ ಇಮ್ಯುನಿಟಿ ಕಡಿಮೆ ಆಗ್ಬಿಡಲ್ವಾ ಈ ಥರ ಮೂಲಭೂತ ಸೌಕರ್ಯ ಎಲ್ಲ ಅಂದರೆ ಪ್ರಶ್ನೆ ಇರುವಂಥದ್ದು. ಹೌ ಕ್ಯಾನ್ ಯು ಕಂಪೇರ್ ಬ್ಯಾಂಗ್ಳೂರ್ ವಿತ್ ದಟ್? ಏನು ಊಟವೆಲ್ಲ ಬಸವಾಗಾಯ್ತದ? ಕಂಪನಿಗಳ ಮಾತನ್ನೇ ವಿಪಕ್ಷ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಳ್ತಿದೆ. ನೀವೇನೂ ಮಾಡಿಲ್ಲ, ಅದಕ್ಕೆ ಗುಂಡಿಗಳು ಬಿದ್ದಿವೆ ಅಂತ ಕಾಂಗ್ರೆಸ್ ಕೌಂಟರ್ ಕೊಡ್ತಿದೆ. ಬೆಂಗಳೂರಿನ ರಸ್ತೆಗಳಂತೂ ಕೂಡ ನಾವು ಬೆಂಗಳೂರು ರಸ್ತೆಗಳು ಓಡಾಡೋಕ್ಕಾಗಲ್ಲ. ಈಗೇನೋ ಡಿ ಕೆ ಶಿವಕುಮಾರ್ ಹೇಳ್ತಾವ್ರೆ ಟನಲ್ ತೋಳ್ತೀನಿ ಅಂತ. ಇನ್ಮೇಲೆ ನಾವು ಟನಲಲ್ಲೇ ಗುಹೆಗಳು, ಹಿಂದೆ ಕಾಲದಲ್ಲಿ ಗುಹೆಗಳಲ್ಲಿ ಇದ್ರಲ್ಲ, ಹಂಗೆ ಗುಹೆಗಳ ಥರ ನಾವು ಗುಹೆಗಳಲ್ಲಿ ಓಡಾಡ್ತೀರಿ ಇನ್ಮೇಲೆ. ಆ ಪರಿಸ್ಥಿತಿ ತಂದಿಟ್ಬಿಟ್ಟಾರೆ. ದುಡ್ಡಿಲ್ಲ, ಪಾಪರಾಗೋಟಿದೆ. ಬಿಜೆಪಿಯವರು ಇದ್ದಾಗ ಏನೂ ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ. ವ್ಯವಸ್ಥೆ ಹಾಳಾಗಕ್ಕೆ ಬಿಡಲ್ಲ. ರಸ್ತೆಗಳನ್ನು ದುರಸ್ತಿ ಮಾಡಬೇಕು, ಗುಂಡಿಗಳನ್ನು ಮುಚ್ಚಬೇಕು, ಮಾಡ್ತೀವಿ. ರಾಜಕೀಯ ಜಟಾಪಟಿಯ ನಡುವೆ ಜಿವಿಎ ಆಯುಕ್ತರು ಗುಂಡಿ ಮುಚ್ಚುವ ಭರವಸೆ ಕೊಟ್ಟಿದ್ದಾರೆ. ORRC ಏರಿಯಾದಲ್ಲಿ ಬೇರೆ ಬೇರೆ ಏನು ಫೀಡರ್ ರೋಡ್ಸ್ ಇದೆ, ಅದಕ್ಕೆ ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಬಿಟ್ಟು ಅದನ್ನು ಸರಿಪಡಿಸಲಿಕ್ಕೆ ಒಂದು 4-5 ಜಾಗ, ಒಂದು ಲಿಸ್ಟ್ ಅವರ ಜೊತೆಗೆ ಚರ್ಚೆ ಮಾಡಿದ ಜಾಗದಲ್ಲಿ ರೋಡ್ಸನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಬೆಂಗಳೂರಿನ ಗುಂಡಿ ವಿಚಾರಗಳನ್ನ ಮುಂದಿಟ್ಟುಕೊಂಡು ಕಂಪನಿಗಳು ಬಿಟ್ಟು ಹೋಗುವ ಬಗ್ಗೆ ಮಾತನಾಡ್ತಿವೆ. ಟಿವಿ9 ಕೂಡ ಏನ್ ರೋಡ್ ಗುರು ಅಂತ ನಿರಂತರ ಅಭಿಯಾನ ಮಾಡ್ತಿದೆ. ಆದ್ರೆ ರಾಜ್ಯ ಸರ್ಕಾರ ಅದು ಯಾವಾಗ ಗುಂಡಿಗಳಿಂದ ಜನರಿಗೆ ಮುಕ್ತಿ ಕೊಡುತ್ತೋ ಕಾದು ನೋಡಬೇಕಿದೆ. ಶಿವರಾಜ್ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.